ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಓಂ ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಫ್ರೆಂಡ್ಸ್, ಇವತ್ತು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಫೋಟೋ ಹಾಕಿದ್ದೀನಿ. ಇದು ನಂಜನಗೂಡಿನಲ್ಲಿರುವಂತಹ ಕಲ್ಲಿನ ವಿಗ್ರಹ. ಅಂದರೆ ಇದು ಒಬ್ಬ ಅಗಸರಿಗೆ ಸಿಕ್ಕಿದಂತಹ ವಿಗ್ರಹ. ಇದನ್ನು ನಂಜನಗೂಡಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲರೂ ನಮಸ್ಕಾರ ಮಾಡಿಕೊಳ್ಳಿ ಫ್ರೆಂಡ್ಸ್. ಹಾಗೆ ಹೊರಗಡೆ ಗಲಾಟೆ ಜಾಸ್ತಿ ಐತೆ ಸ್ವಲ್ಪ. ಇದು ಅಂದರೆ ಹೊರಗಡೆ ಮಾತುಗಳು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಕೇಳಿಸ್ತೈತೆ. ಏನು ಮಾಡೋಕ್ಕಾಗಲ್ಲ, ಸಂಜೆವರೆಗೂ ಹಾಗೇ ಇರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ವಿಷಯ ಏನಪ್ಪ ಅಂತಂದರೆ, ನಾನು ವೀಡಿಯೋಗಳನ್ನು ಹಾಕ್ತಾನೆ ಇರ್ತೀನಿ. ರಾಯರನ್ನು ನಾನು ಯಾವತ್ತಿಂದ ನಂಬಕ್ಕೆ ಶುರು ಮಾಡಿದ್ನೋ ಆವತ್ತಿನಿಂದನೂ ರಾಯರು ಒಂದೊಂದು ದಿನ ಒಂದೊಂದು ಥರ ಪವಾಡನ ನನ್ನ ಜೀವನದಲ್ಲಿ ಮಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ನಾನು ಮಂಗಳವಾರ ಹುಣ್ಣಿಮೆ ಇತ್ತು ಮತ್ತು ಹನುಮ ಜಯಂತಿ ಇತ್ತು. ಆವತ್ತು ನಾವು ನಂಜನಗೂಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಆ ದಿನ ನಮ್ಮ ತಂದೆಗೆ ನೈಟ್ ಫುಲ್ಲು ನಮ್ಮ ತಂದೆಗೆ ಹುಷಾರಿರಲಿಲ್ಲ. ಹಾಗಾಗಿ ಬೆಳಗ್ಗೆ ನಾವು ನಂಜನಗೂಡಿಗೆ ಹೋಗೋಕ್ಕಾಗಿಲ್ಲ. ಆವತ್ತು ನಾನು ನಂಜನಗೂಡಿಗೆ ಹೋದಾಗ ರಾಯರ ದೇವಸ್ಥಾನಕ್ಕೂ ಹೋಗಬೇಕು. ಮತ್ತು ಅಲ್ಲಿ 5 ಋಷಿಗಳದ್ದು 5 ಯತಿಗಳದ್ದು ಇದೈತೆ. ಅಲ್ಲೇ ರಾಘವೇಂದ್ರ ಸ್ವಾಮಿಗಳದ್ದು ಈ ಥರ ಕಲ್ಲಿನ ವಿಗ್ರಹ ಐತೆ. ಇದು ಕಾವೇರಿ ನದಿ ದಡದಲ್ಲಿ ಸಿಕ್ಕಿದಂತಹದ್ದು. ಇದನ್ನು ನಾನು ಇಲ್ಲಿ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಬರಬೇಕು ಎಂದು ತುಂಬ ಆಸೆ ಪಟ್ಕೊಂಡಿದ್ದೆ. ಅದು ನೆರವೇರಲಿಲ್ಲ. ಅವತ್ತೇ ನಾವು ಮದ್ದೂರಲ್ಲಿರುವಂತಹ ರಾಯರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದೆ. ನೋಡಿ ಯಾವ ಥರ ರಾಯರ ಪವಾಡ, ಯಾವ ಥರ ರಾಯರ ಮಹಿಮೆ ಐತೆ ಅಂತ. ನನ್ನನ್ನು ನಂಜನಗೂಡಿಗೆ ರಾಯರು ನಂಜನಗೂಡಿನಲ್ಲಿರುವಂತಹ ದೇವಸ್ಥಾನದಲ್ಲಿ ಅವರು ನನಗೆ ದರ್ಶನ ಕೊಡ್ದೇ ಇದ್ದರೂ ಪರವಾಗಿಲ್ಲ, ಮದ್ದೂರಿನಲ್ಲಿರುವಂತಹ ದೇವಸ್ಥಾನದಲ್ಲಿ ನನಗೆ ದರ್ಶನ ಕೊಟ್ಟರು. ನಾನು ಏನಪ್ಪ ಈ ಥರ ಆಗೋಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ರಾಯರು ನನಗೆ ಈ ಥರ ನನಗೆ ದರ್ಶನ ಕೊಟ್ಟಿದ್ದಾರೆ. ಹಾಗೆ ನಾನು ರಾಯರಲ್ಲಿ ಬೇಡ್ಕೊಂಡಿದ್ದೆ ನಮ್ಮ ತಂದೆಗೆ ಸ್ವಲ್ಪ ಕೆಮ್ಮಲೆಲ್ಲ ಕಮ್ಮಿ ಆಗಲಿ ಅಂತ. ಅದೇ ಥರ ಇವಾಗ ಅವರು ಹುಷಾರಾಗಿ ಚೆನ್ನಾಗಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ರಾಯರ ಕೃಪೆ ನಮ್ಮ ಮೇಲಿದೆ. ಓಕೆ ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಏನಾದರೂ ಈ ಥರ ಮಹಿಮೆ ಪವಾಡಗಳು ರಾಯರಿಂದ ನಡೆದಿದ್ದರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಫೋನ್ ನಂಬರ್ ಹಾಕಿದ್ದೀನಿ. ವಾಟ್ಸಪ್ ಮುಖಾಂತರ ನನ್ನ ಹತ್ರ ನೀವು ಶೇರ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ರಾಯರು ಯಾರೇ ನಂಬಿದ್ರೂ ಅವ್ರ ಕೈ ಬಿಡಲ್ಲ ಫ್ರೆಂಡ್ಸ್. ಇದೇ ಥರ ನೀವು ನಿಮ್ಮ ಜೀವನದಲ್ಲೂ ಏನಾದರೂ ಪವಾಡ ನಡೆದಿದ್ದರೆ ಅದನ್ನು ನನ್ನ ಜೊತೆ ಹಂಚಿಕೊಳ್ಳಬಹುದು. ಓಕೆ ಫ್ರೆಂಡ್ಸ್, ಹಾಗೆ ನನ್ನ ಮಗ ಮದ್ದೂರಿನಲ್ಲಿರುವ ರಾಯರ ದೇವಸ್ಥಾನಕ್ಕೆ ಒಳಗಡೆ ಬಂದಿಲ್ಲ ಎಂದು ಹೇಳಿದೆ ಅಲ್ವಾ. ನನ್ನ ಕನಸಿನಲ್ಲಿ ದೇವಸ್ಥಾನದ ಒಳಗಡೆ ನನ್ನ ಮಗ ಬರ್ತಾ ಇದ್ದಾನೆ. ಅದೇ ಥರ ಕನಸು ಫ್ರೆಂಡ್ಸ್. ಅಂದರೆ ನನ್ನ ಮಗ ರಾಯರ ದೇವಸ್ಥಾನದ ಒಳಗಡೆ ಬರ್ತಾ ಇದ್ದಾನೆ. ಒಳಗಡೆ ಬಂದು ಕೈ ಮುಗ್ದು ನಮಸ್ಕರಿಸಿ ಪ್ರಸಾದ ಎಲ್ಲ ತಗೋತಾ ಇದ್ದಾನೆ. ಈ ಥರ ಕನಸು ಬೀಳ್ತು. ಅಂದಮೇಲೆ ಯಾವತ್ತಾದ್ರೂ ಇನ್ನೊಂದು ಸಲ ಹೋದಾಗ ಅವನು ಬಂದೇ ಬರ್ತಾನೆ ಅನ್ನೋದು ಗ್ಯಾರಂಟಿ ಆಯಿತು ಫ್ರೆಂಡ್ಸ್. ಇವತ್ತು ಗುರುವಾರದ ಪೂಜೆ ಎಲ್ಲ ಮುಗಿಸಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಂದಹಾಗೆ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ಫೋಟೋ ತಂದ ಮೇಲೆ ಪೂಜೆ ವಿಡಿಯೋನು ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಅಂದಹಾಗೆ ನಾನು ಈ ರಾಘವೇಂದ್ರ ಸ್ವಾಮಿಗಳ ನಂಬಲು ಶುರು ಮಾಡಿದ್ಮೇಲೆ ನನ್ನ ದೇಹದಲ್ಲಿ ಯಾವುದೇ ಥರದ ಪೇನ್ ಇಲ್ಲ. ಮುಂಚೆ ಎಲ್ಲ ನನಗೆ ಒಂದೊಂದು ಸಲ ಬೆನ್ನು ನೋವು ಬರೋದು, ಒಂದೊಂದು ಸಲ ಕಾಲು ನೋವು ಬರೋದು, ಒಂದೊಂದು ಸಲ ಎದೆಯೆಲ್ಲ ಇಟ್ಕೊಂಡಂಗೆ ಆಗೋದು ಫ್ರೆಂಡ್ಸ್. ಇವಾಗ ಯಾವುದೇ ಥರದ್ದಿಲ್ಲ, ಅಷ್ಟಾಗಿ ಏನಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ತುಂಬ ಕಮ್ಮಿ ಇದ್ದಾರೆ ಫ್ರೆಂಡ್ಸ್. ಪ್ಲೀಸ್ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೊರಗಡೆ ಸ್ವಲ್ಪ ಗಲಾಟೆ ಜಾಸ್ತಿ ಐತೆ ಫ್ರೆಂಡ್ಸ್, ಕ್ಷಮೆ ಇರಲಿ. ಅಂದಹಾಗೆ ರಾಘವೇಂದ್ರ ಸ್ವಾಮಿಗಳು ನಿಮಗೂ ಒಳ್ಳೆಯದು ಮಾಡಲಿ, ನನಗೂ ಒಳ್ಳೆಯದು ಮಾಡಲಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.